ಹಾಯ್ ಫ್ರೆಂಡ್ಸ್, ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವೇನಾದರೂ ಜಿಮೇಲ್ ಐ ಡಿನ ಡೈಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಪ್ಪ ಅಂದರೆ ನೀವು ಡೆಸ್ಕ್ಟಾಪಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಅದಾದ ನಂತರ ನೀವು ಜಿಮೇಲ್ ಅಕೌಂಟ್ನ ಓಪನ್ ಮಾಡಿ ಲಾಗಿನ್ ಆಗ್ತಾ ಇದ್ರಿ. ಅದ್ರ ಬದಲು ನಿಮಗೆ ಜಿಮೇಲ್ ಅಕೌಂಟ್ನ ಡೈರೆಕ್ಟಾಗಿ ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ನ ಕ್ರಿಯೇಟ್ ಮಾಡಿಬಿಟ್ರೆ ಯೂಸ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಅದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜಿಮೇಲ್ ಐ ಡಿನ ಹೇಗೆ ಡೆಸ್ಕ್ಟಾಪಲ್ಲಿ ಶಾರ್ಟ್ಕಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಇವತ್ತು ನಾನು ನೀಡ್ತಿರುವಂಥ ಒಂದು ಟಿಪ್ಸಿಂದ ನೀವು ಡೈರೆಕ್ಟಾಗಿ ಏನಂದರೆ ಡೆಸ್ಕ್ಟಾಪ್ಗೆ ಒಂದು ಶಾರ್ಟ್ಕಟ್ಸ್ ಬಂದುಬಿಡುತ್ತೆ. ಜಿಮೇಲ್ನ ನೀವು ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಿನೇ ಓಪನ್ ಮಾಡ್ಬೋದು. ಅದು ಹೇಗಪ್ಪ ಮಾಡೋದಂದರೆ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಮೋರ್ ಟೂಲ್ಸ್ ಮೇಲೆ ಹೋಗಬೇಕಾಗುತ್ತೆ. ಮೋರ್ ಟೂಲ್ಸ್ಗೆ ನೀವು ಜಸ್ಟ್ ಅದ್ರ ಮೇಲೆ ಹೋದಾಗ ಇಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ಕ್ರಿಯೇಟ್ ಶಾರ್ಟ್ಕಟ್. ಕ್ರಿಯೇಟ್ ಶಾರ್ಟ್ಕಟ್ನ ಕ್ಲಿಕ್ ಮಾಡಿ ನಂತರ ಕ್ರಿಯೇಟ್ ಅಂತ ಕೊಟ್ಟರೆ ಸಾಕು. ಆಲ್ಮೋಸ್ಟ್ ಜಾಬ್ ಡನ್. ಇದು ನಿಮ್ಮ ಜಿಮೇಲು ಡೈರೆಕ್ಟಾಗಿ ಬರುತ್ತೆ. ಸಪೋಸ್ ಏನಾದರೂ ಗೂಗಲ್ ಕ್ರೋಮ್ ಓಪನ್ ಮಾಡ್ದಲೇ ನೀವು ಡೈರೆಕ್ಟಾಗಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಟ್ಯಾಬು ಓಪನ್ ಆಗುತ್ತೆ. ಈ ರೀತಿ ಒಂದು ನಿಮ್ಮ ಜಿಮೇಲ್ ಅಕೌಂಟ್ನ ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ ಆಗಿ ಸೇವ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ಅಪ್ಡೇಟ್. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.